ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ಜೊತೆ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಲಕ್ಷ್ಮಿ, ನಿನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ಹಿಂದೆ ಕೂಡ ಪದೇ ಪದೇ ಇದೇ ತರ ತಾರತಮ್ಯ ನಡೀತಾ ಇದೆ. ತೆಲುಗು, ತಮಿಳು, ಮಲಯಾಳಂ ಎಲ್ಲ ಆದಮೇಲೆ ಕೊನೆ ಹಂತದಲ್ಲಿ ಕಾರ್ಯಕ್ರಮ ಮುಗಿಸುವಂಥ ಸಂದರ್ಭದಲ್ಲಿ ಅವಾರ್ಡ್ ಕೊಡ್ತಾ ಇರೋದು ಯಾಕೆ? ನೋಡಿ, ಈಗ ಇವರಿಗೆ ಶೂಟಿಂಗ್ ಮಾಡೋದಕ್ಕೆ ಕರ್ನಾಟಕ ಬೇಕು, ಬೆಂಗಳೂರು ಬೇಕು, ಆಮೇಲೆ ಇವ್ರ ಸಿನಿಮಾಗಳು ಚೆನ್ನಾಗಿ ಓಡಬೇಕು ಅಂತಂದರೆ ಅದಕ್ಕೆ ಕನ್ನಡ ಪ್ರೇಕ್ಷಕರು ಬೇಕು ನೋಡೋದಕ್ಕೆ. ಬಟ್ ಈ ತಾರತಮ್ಯ ಯಾಕೆ ಮಾಡ್ತಾ ಇದ್ದಾರೆ? ಏನು ಕನ್ನಡಿಗರಂತಂದರೆ ಅಥವಾ ಕನ್ನಡದ ನಟ ನಟಿಯರು ಅಂತಂದರೆ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಏನಾದರೂ ಅಂದ್ಕೊಂಡಿದ್ದಾರೆ ಇವರು ಅಂತ? ಎಸ್ ಪ್ರಭು, ನಿಜವಾಗ್ಲೂ ಇದು ತುಂಬ ಬೇಸರದ ಸಂಗತಿ, ನೋವಿನ ಸಂಗತಿ. ಕನ್ನಡಿಗರು ದುನಿಯಾ ವಿಜಯ್ ಅವರು ಎಷ್ಟು ಕೆಂಡಾಮಂಡಲವಾಗಿ, ಅಸಮಾಧಾನವಾಗಿ, ಹತಾಶರಾಗಿ ಆ ವೇದಿಕೆಯಲ್ಲಿ ಮಾತಾಡಿದ್ದಾರೆ ಅನ್ನೋದನ್ನು ವಿಡಿಯೋ ದೃಶ್ಯಾವಳಿಗಳ ಮೂಲಕ, ಅವರ ಮಾತಿನ ಮೂಲಕ ನಾವು ಅರ್ಥೈಸ್ಕೋಬೋದು. ಅವಾರ್ಡ್ ಫಂಕ್ಷನ್ಗಳು ಕೊಡೋದೇ ಅವರಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ. ಯಾವುದೇ ಒಬ್ಬ ಕಲಾವಿದ ಅಥವಾ ತಂತ್ರಜ್ಞ ಅವರು ಮಾಡಿರ್ತಕ್ಕಂಥ ಕಾರ್ಯವನ್ನು ಗುರುತಿಸಿ ಅವಾರ್ಡ್ ಫಂಕ್ಷನ್ಗಳಲ್ಲಿ ಅವಾರ್ಡ್ಗಳನ್ನು ನೀಡೋದರ ಮೂಲಕ ಮತ್ತೆ ಅವರ ಸಿನಿಮೋತ್ಸಾಹ ಅಥವಾ ಸಿನಿಮಾ ಮೇಲಿನ ಪ್ರೀತಿ ಮತ್ತಷ್ಟು ಹೆಚ್ಚಲಿದೆ ಅಂತಕ್ಕಂಥ ಒಂದು ಕಾರಣದಿಂದ ಅವರಿಗೆ ಅವಾರ್ಡನ್ನು ನೀಡುತ್ತಾರೆ. ಆ ಜವಾಬ್ದಾರಿಯನ್ನು ಕೂಡ ಇಟ್ಕೊಂಡು ಅವರು ಮತ್ತೆ ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗ್ತಾರೆ. ಆದರೆ ಇಲ್ಲಿ ಆಗ್ತಾ ಇರೋದು ಏನು? ಅವಾರ್ಡ್ ಕೊಡುವಂಥ ನಿಟ್ಟಿನಲ್ಲಿ ಬೇರೆ ಭಾಷೆಗಳ ಜೊತೆ ಕಂಪೇರ್ ಮಾಡಿದಾಗ ನಮ್ಮವ್ರನ್ನ ತುಂಬ ತುಚ್ಛವಾಗಿ ನೋಡೋದು, ತುಂಬ ಕೆಟ್ಟದಾಗಿ ನಡೆಸ್ಕೊಳ್ಳುವಂಥ ಪ್ರಮೇಯಗಳು ಪದೇ ಪದೇ ಮರುಕಳಿಸ್ತಾ ಇರ್ತಕ್ಕಂಥದ್ದು. ರೀಸೆಂಟಾಗಿ ನಾವು ಕಳೆದ ವರ್ಷ ನೋಡ್ಬೋದು, ಸಂತೋಷಂ ಅವಾರ್ಡ್ಸ್ಗೆ ಅಂತ ಕರ್ಕೊಂಡು ಹೋಗ್ತಾರೆ ಕನ್ನಡಿಗರನ್ನು. ಸುಮಾರು 15ರಿಂದ 20 ಜನ ಕಲಾವಿದರು, ತಂತ್ರಜ್ಞರನ್ನ ಗೋವಾಗೆ ಕರೆಸ್ಕೊತಾರೆ. ಗೋವಾದಲ್ಲಿ ಏರ್ಪೋರ್ಟಲ್ಲಿ ಇಳಿದಂಥ ಕಲಾವಿದರನ್ನ, ತಂತ್ರಜ್ಞರನ್ನ ಮತ್ತೆ ಕಾರ್ಯಕ್ರಮಕ್ಕೆ ಹೋಟೆಲ್ ರೂಮ್ಗಳಿಗೆ ಕರ್ಕೊಂಡು ಹೋಗೋದಕ್ಕೆ 3 ತಾಸು 4 ತಾಸು ಕಾದರೂ ಯಾರೂ ಬರಲ್ಲ. ರಿಟರ್ನ್ ಫ್ಲೈಟ್ ಅವರೇ ಬೇಜಾರು ಮಾಡಿಕೊಂಡು ಆ ಸಂತೋಷಂ ಅವಾರ್ಡ್ಸ್ನ ಬಾಯ್ಕಟ್ ಮಾಡಿ ಅಲ್ಲಿಂದ ರಿಟರ್ನ್ ಫ್ಲೈಟ್ ಅವರೇ ಸ್ವಂತ ಟಿಕೆಟ್ ಹಾಕ್ಕೊಂಡು ಬೆಂಗಳೂರಿಗೆ ವಾಪಸ್ ಬಂದಿರ್ತಾರೆ. ಆ ಅಸಮಾಧಾನವನ್ನು, ಆ ಆಕ್ರೋಶವನ್ನು, ಆ ಹತಾಶವಾದಂಥ ಮಾತುಗಳನ್ನು ನಮ್ಮ ಮಾಧ್ಯಮಗಳ ಜೊತೆ ಅವರು ಹಂಚಿಕೊಂಡಿದ್ರು. ಅದೇ ರೀತಿಯಾದಂಥ ಒಂದು ಪ್ರಕರಣಗಳು ಸೈಮಾ ಅವಾರ್ಡ್ಸ್ ಫಂಕ್ಷನಲ್ಲೂ ಮರುಕಳಿಸ್ತಾ ಇದೆ. ಅಂದರೆ ಇದು ಸುಮಾರು 2012ರಿಂದ ಕೊಡ್ತಾ ಬರ್ತಾ ಇರ್ತಕ್ಕಂತಹ ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್ ಸೈಮಾ. ಸೊ ಇದು ಏನು ಅರಬ್ ಕಂಟ್ರಿಗಳಲ್ಲಾದಂತಹ ಏನು ದುಬೈ ಇರ್ಬೋದು, ದೋಹಾ, ಕತಾರು, ಸಿಂಗಾಪುರ್ ಇಂಥ ಕಂಟ್ರಿಗಳಲ್ಲಿ ಕೊಡ್ತಾ ಬರ್ತಿದ್ದಾರೆ. 1 ವರ್ಷ ಅಷ್ಟೇ ನಮ್ಮ ಬೆಂಗಳೂರಲ್ಲಿ ಕೂಡ ಮಾಡಿದ್ರು, ಮತ್ತೊಂದು ವರ್ಷ ಹೈದ್ರಾಬಾದಲ್ಲೂ ಮಾಡಿದ್ರು. ಇದನ್ನು CCL ಹುಟ್ಟು ಹಾಕಿದಂತಹ ಯಾರು ವಿಷ್ಣು ಅಂತಿರ್ತಕ್ಕಂಥವ್ರು, ಹೈದರಾಬಾದ್ ಮೂಲದಂಥವ್ರು, ಅವರು ಈ ಒಂದು ಅವಾರ್ಡ್ ಫಂಕ್ಷನನ್ನು ದುಬೈನಲ್ಲಿ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೊನ್ನೆ 2 ದಿನಗಳ ಕಾಲ ದುಬೈಯಲ್ಲಿ ಅವಾರ್ಡ್ ಫಂಕ್ಷನ್ ನಡೆದಿದೆ. 2024ನೇ ಸಾಲಿನ ಸಿನಿಮಾಗಳಿಗೆ ಪ್ರಶಸ್ತಿ ಕೊಡುವಂಥ ಒಂದು ಇದು ನಡೆದಿದೆ. ಅಲ್ಲಿ ನಮ್ಮ ಉಪೇಂದ್ರ, ದುನಿಯಾ ವಿಜಯ್ ಅವರು ಸೇರಿದಂತೆ, ಪ್ರಿಯಾಂಕಾ ಉಪೇಂದ್ರ ಸೇರಿದಂತೆ ಸಾಕಷ್ಟು ಜನ ನಮ್ಮ ಕಲಾವಿದರು, ತಂತ್ರಜ್ಞರು ಅಲ್ಲಿಗೆ ತೆರಳಿದ್ರು ಅವಾರ್ಡ್ ಪಡ್ಕೊಳ್ಳೋದಕ್ಕೆ. ಆ ವೇದಿಕೆಯಲ್ಲಿ ರಾಕ್ಲೈನ್ ವೆಂಕಟೇಶ್ ಅವರು ಇದ್ದರು, ಸುಮಲತಾ ಅವರು ಕೂಡ ಇದ್ದರು. ಅಂತಹ ದಿಗ್ಗಜರುಗಳ ಮುಂದೆ ಈ ಥರ ಕನ್ನಡಿಗರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಬೇಸರದ ವಿಷಯ. ಅಲ್ಲಿ ಅವಾರ್ಡ್ ಫಂಕ್ಷನ್ ನಡೆಯುತ್ತೆ, ಮೊದಲಿಗೆ ತೆಲುಗು ಕೊಡ್ತಾರೆ, ತಮಿಳಿಗೆ ಕೊಡ್ತಾರೆ, ಮಲಯಾಳಂ ಕೊಡ್ತಾರೆ, ಕನ್ನಡಿಗರಿಗೆ ಕೊನೆಯ ಕ್ಷಣಗಳಲ್ಲಿ ಅವಾರ್ಡ್ಗಳನ್ನು ಕೊಡ್ತಾರೆ. ಅಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಒಬ್ಬ ಸ್ಟಾರ್ ಕೂಡ ಕೂತಿರಲ್ಲಂತೆ. ಈ ತಾರತಮ್ಯ ಯಾಕೆ? ಕನ್ನಡ ಕೆಳಗಡೆ ಇಳ್ದಿಲ್ಲ, ಕನ್ನಡ ಮೇಲೇನೇ ಇದೆ, ನೀವು ಕೆಳಕ್ಕೆ ಮಾಡಿ ತೋರಿಸ್ಬೇಡಿ ಅಂತಕ್ಕಂಥ ಮಾತನ್ನು ಹೇಳಿದರೆ. ಜೊತೆಗೆ ಈ ಥರದ ಒಂದು ಪ್ರಕರಣಗಳು ಮರುಕಳಿಸಿದ್ರೆ ನೆಕ್ಸ್ಟ್ ಇನ್ನು ನಾವು ಯಾರೂ ಬರಲ್ಲ. ನಮ್ಗೆ ಈ ಥರ ಅವಮಾನಗಳು, ಅಪಮಾನಗಳು ಸರ್ವೇ ಸಾಮಾನ್ಯ, ನಾವೆಲ್ಲ ಫೇಸ್ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಹೊಸದಾಗಿ ಅವಾರ್ಡ್ಗಳನ್ನು ಪಡೆಯೋದಕ್ಕೆ ಒಂದಷ್ಟು ಕಲಾವಿದರು, ತಂತ್ರಜ್ಞರು ಬರ್ತಾರೆ, ಅವರಿಗೆ ರಾಂಗ್ ಇನ್ಫಾರ್ಮೇಷನ್ ಪಾಸ್ ಆಗುತ್ತೆ. ಅವರು ಅವಾರ್ಡ್ ಫಂಕ್ಷನ್ಗಳಲ್ಲಿ ಇಷ್ಟು ತಾರತಮ್ಯ ಮಾಡ್ತಾರೆ ಅನ್ನೋದಾದರೆ ನೆಕ್ಸ್ಟ್ ಅವ್ರು ಬರೋದೇ ಇಲ್ಲ. ಸೊ ಅವ್ರ ಮೇಲೆ ಇದು ಪ್ರತಿಕೂಲ ಪರಿಣಾಮ ಬೀರುತ್ತೆ. ಆ ನಿಟ್ಟಿನಲ್ಲಿ ಆಯೋಜಕರು, ಎಸ್ಪೆಷಲಿ ಕನ್ನಡ ಕಲಾವಿದರು, ತಂತ್ರಜ್ಞರನ್ನು ಯಾರೆಲ್ಲ ಕರ್ಕೊಂಡು ಹೋಗ್ತಾರೋ ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತಕ್ಕಂತಹ ಮಾತನ್ನು ಬೆಸ್ಟ್ ಫಿಲ್ಮ್ ಕ್ರಿಟಿಕ್ ಅವಾರ್ಡ್ಗೆ ಏನು ಭೀಮಾ ಸಿನಿಮಾಗೆ ಅವಾರ್ಡ್ ಪಡೆದಂತಹ ದುನಿಯಾ ವಿಜಯ್ ಅವರು ಅದೇ ವೇದಿಕೆಯಲ್ಲಿ ಅಶೋಕ್ ಕೇಣಿ ಸೇರಿದಂತೆ ಅಲ್ಲಿ ಆಯೋಜಕರಿಗೂ ಕೂಡ ಬಿಸಿ ಮುಟ್ಟಿಸುವ ಹಾಗೆ ಅದೇ ವೇದಿಕೆಯಲ್ಲಿ ತಮ್ಮ ಮಾತುಗಳನ್ನು ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಇತ್ತೀಚೆಗೆ ನಡೆದಂತಹ ಕೆಲವು ಪ್ರಕರಣಗಳನ್ನು ನೋಡೋದಾದರೆ ಕನ್ನಡ ಇಂಡಸ್ಟ್ರಿಗೆ ಪದೇ ಪದೇ ಹಿಂಗಾಗ್ತಾ ಇದೆ. ಕನ್ನಡ ಇಂಡಸ್ಟ್ರಿಗೆ ಅವರ ಸಿನಿಮಾಗಳು ಇಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಗಳಿಸೋದಕ್ಕೆ ನಮ್ಮ ಕರ್ನಾಟಕ ಬೇಕು, ಬೆಂಗಳೂರು ಬೇಕು. ಇಲ್ಲಿನ ಶೂಟಿಂಗ್, ಅಲ್ಲಿ ಅವ್ರ ಸಿನಿಮಾಗಳ ಶೂಟಿಂಗಿಗೆ ನಮ್ಮ ಕರ್ನಾಟಕದ ಲೊಕೇಶನ್ಸ್ ಬೇಕು. ನಮ್ಮ ಭಾಷೆಯನ್ನು ಕೂಡ ಯಥಾವತ್ತಾಗಿ ಬಳಸ್ಕೊತಾರೆ. ಆದರೆ ಕನ್ನಡಕ್ಕೆ ದ್ರೋಹ ಬಗೆಯುವಂಥ ಕಾರ್ಯಗಳು ಪದೇ ಪದೇ ಮರುಕಳಿಸ್ತಾ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಸೋನು ನಿಗಮ್ ಅವರ ಉದ್ದಟತನ ನೋಡ್ಬೋದು, ಕಮಲ್ ಹಾಸನ್ ಅವರ ಉದ್ದಟತನ ನೋಡ್ಬೋದು. ಹೀಗೆ ರೀಸೆಂಟಾಗಿ ಲೋಕ ಸಿನಿಮಾದಲ್ಲಿ ಕನ್ನಡಿಗರ ಹೆಣ್ಮಕ್ಳಿಗೆ ಕೆಟ್ಟದಾಗಿ, ಬೆಂಗಳೂರಿನ ಹೆಣ್ಮಕ್ಳಿಗೆ ಕೆಟ್ಟದಾಗಿ ಬಿಂಬಿಸಿದಂತಹ ಒಂದು ಪ್ರಕರಣವನ್ನು ಕೂಡ ನೋಡ್ಬೋದು. ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ತುಂಬ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡ್ಬಿಡ್ತಿದ್ದಾರಾ ಅಂತಕ್ಕಂಥದ್ದು ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಮೂಡ್ತಾ ಇರ್ತಕ್ಕಂಥದ್ದು. ಕನ್ನಡದ ಸಿನಿಮಾಗಳು ಇತ್ತೀಚೆಗೆ ನ್ಯಾಷನಲ್, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸ್ಟ್ಯಾಂಡರ್ಡ್ಗಳನ್ನು ಸೆಟ್ ಮಾಡ್ತಾ ಇದ್ದಾವೆ. KGF ಸಿನಿಮಾ ನೋಡ್ಬೋದು, ಕಾಂತಾರ ಸಿನಿಮಾ ನೋಡ್ಬೋದು. ಎಲ್ಲೋ ಒಂದು ಕರಾವಳಿ ನೆಲದ ಮಣ್ಣಿನ ಕಥೆಯನ್ನು ವಿಶ್ವಸಂಸ್ಥೆವರೆಗೂ ಹೋಗಿ ಅಲ್ಲಿ ಸ್ಪೆಷಲ್ ಸ್ಕ್ರೀನಿಂಗ್ ಮಾಡಿಸಿ
ವಿಶ್ವದ ಪ್ರೇಕ್ಷಕರ ಗಮನ ಸೆಳೆಯುವಂಥ ಕಾರ್ಯಗಳನ್ನು ನಮ್ಮ ಟೆಕ್ನಿಷಿಯನ್ಸು ಕಲಾವಿದರು ಮಾಡ್ತಾ ಇದ್ದಾರೆ. ಹೀಗಿರುವಾಗ ಬೇರೆ ಕಲಾವಿದರಿಗೆ ಕಂಪೇರ್ ಮಾಡಿದಾಗ ನಮ್ಗೆ ಯಾಕೆ ತಾರತಮ್ಯ ಮಾಡ್ತಾ ಇದ್ದಾರೆ, ಮಲ್ತಾಯಿ ಧೋರಣೆ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ನಾವು ಪ್ರಶ್ನಿಸ್ಕೋಬೇಕಾಗುತ್ತೆ, ಪರಾಮರ್ಶಿಸ್ಕೊಳ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಅಥವಾ ಕಲಾವಿದರ ಸಂಘದಲ್ಲಿ ಯಾರಾದರೂ ಒಬ್ಬರು ಇನಿಷಿಯೇಟಿವ್ ತಗೊಂಡು ಈ ಥರ ಅಪಮಾನ ಮಾಡಿದಂಥ ಕಾರ್ಯಕ್ರಮಗಳನ್ನು ಬಾಯ್ಕಾಟ್ ಮಾಡಬೇಕು. ನೆಕ್ಸ್ಟ್ ಇಯರಿಂದ ಹೋಗೋದೇ ಬೇಡ, ನಮಗೆ ಸೈಮಾ ಅವಾರ್ಡ್ಸೇ ಬೇಡ್ರಿ, ನೀವು ನಮಗೆ ಹಾಸ್ಪಿಟಾಲಿಟಿ ಸರಿಯಾಗಿ ಕೊಡಲಿಲ್ಲ ಅಂದಾಗ ನಾವು ಯಾಕೆ ಬರಬೇಕು ಅಂತಕ್ಕಂಥ ಪ್ರಶ್ನೆ ಮಾಡುವಂಥ ಮನೋಭಾವ ಇವರು ಎಲ್ಲಿವರೆಗೂ ಮೂಡಿಸ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಈ ಥರದ ಅಪಮಾನಗಳು ಮರುಕಳಿಸ್ತಾನೆ ಇರುತ್ತೆ ಅಂತ ಹೇಳ್ಬೋದು ಪ್ರಭು. ಜೊತೆಗೆ ನಟ ಸುದೀಪ್ ಅವ್ರಿಗೂ ಕೂಡ ಬೆಸ್ಟ್ ಆಕ್ಟರ್ ಅವಾರ್ಡ್ ಬಂದಿದೆ. 2024ರಲ್ಲಿ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿತ್ತು, ಮ್ಯಾಕ್ಸಿಮಮ್ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಆ ಸಿನಿಮಾದಲ್ಲಿ ನಟನೆಗಾಗಿ ಅವರಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಬಂದಿದೆ. ಅವ್ರ ನಾಮಿನೇಷನ್ ಲಿಸ್ಟಲ್ಲಿ ಅವರು ಹೆಸರು ಇರೋದೇ ಅವರಿಗೆ ಗೊತ್ತಿಲ್ಲಂತೆ. ಅಂಡ್ ಅದರ ಹೊರತಾಗಿ ಸುದೀಪ್ ಅವರು ರೀಸೆಂಟಾಗಿ ಸ್ಟೇಟ್ ಅವಾರ್ಡ್ನು ಕೂಡ ತಿರಸ್ಕರಿಸಿದ್ರು. ಅಲ್ಲದೆ ಅವರು ಮಾರ್ಕ್ ಸಿನಿಮಾದ ಶೂಟಿಂಗಲ್ಲಿ ಚೆನ್ನೈಯಲ್ಲಿ ಇದ್ದಾರೆ, ಹಾಗಾಗಿ ಸುದೀಪ್ ಅವರು ಕೂಡ ಇರಲಿಲ್ಲಂತೆ. ಅವರ ಪರವಾಗಿ ವಿ ನಾಗೇಂದ್ರ ಪ್ರಸಾದ್ ಅವರು ಅವಾರ್ಡ್ ರಿಸೀವ್ ಮಾಡ್ಕೊಂಡಿದ್ದಾರೆ. ಸುದೀಪ್ ಅವರಿಗೆ ಅವಾರ್ಡ್ ಕೊಡ್ತಿದ್ದಾರೆ ಅಂತಂದಾಗ ವೇದಿಕೆ ಮುಂಭಾಗದಲ್ಲಿ ಒಬ್ಬರು ಕೂಡ ಇಲ್ಲ ಅಂತಕ್ಕಂಥದ್ದು ನಿಜಕ್ಕೂ ಬೇಸರದ ವಿಷಯ ಅಂತ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ವೆಯ್ಟ್ ಮಾಡ್ತವ್ರು ನಮ್ಮ ಕನ್ನಡದ ನಟ ನಟಿಯರಿಗೆ, ಕನ್ನಡ ಅಭಿಮಾನಿಗಳಿಗೆ, ಮತ್ತು ಎಲ್ಲ ಸಿನಿಮಾ ಅಭಿಮಾನಿಗಳಿಗೆ, ಮತ್ತು ನನ್ನ ಅಭಿಮಾನಿಗಳಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಈ ಕಾರ್ಯಕ್ರಮ ಯಾವಾಗಲೂ ಈ ಥರ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಎಲ್ಲನೂ ನಾನು ಬಿಡಿ, ನಮ್ಮದೆಲ್ಲ ಬಂದಿದೆ ಹೋಗಿದ್ದೀವಿ ಬರ್ತಾ ಇರುತ್ತೆ. ಯಾರೋ ಹೊಸಬರು ಬಂದಿರ್ತಾರೆ, ಅವ್ರಿಗೆಲ್ಲ ಈ ಥರ ಮಾಡಿದಾಗ ತುಂಬ ಮನ್ಸಿಗೆ ನೋವಾಗುತ್ತೆ ಅಲ್ವಾ? ತುಂಬ ಜನ ಹೊಸಬರು ಬಂದಿರ್ತಾರೆ. ನಾವೆಲ್ಲ ಫಸ್ಟ್ ಫಿಲ್ಮ್ಗೆ ತೊಗೊಂಡ್ವಿ ಬೆಸ್ಟ್ ಆ್ಯಕ್ಟರ್ ಅವಾರ್ಡು. ಸುಮಾರು ಜನ ಹೆಣ್ಮಕ್ಳು, ಹೊಸ ಗಂಡ್ಮಕ್ಳು ಇನ್ಸ್ಪೈರ್ ಆಗಿ ಬಂದು ಕಾಯೋರು ಸಡನ್ನಾಗಿ ಈಗ ಮಾಡಿದಾಗ ಅದು ತೊಗೊಂಡ್ರು ವೇಸ್ಟ್ ಅನಿಸುತ್ತೆ. ಸೊ ಬೆಟರ್ ಇಡೀ ನಮ್ಮ ಕನ್ನಡನ ಇನ್ಚಾರ್ಜ್ ಆಗಿರೋ ಈ ತಂಡ ಈ ಪ್ರಾಬ್ಲಮ್ಗಳಾಗ್ದಿರೋ, ಈ ತಪ್ಪಾಗ್ದಿರೋ ನೋಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ದಯವಿಟ್ಟು ಕೂತ್ಕೊಳ್ಬೇಕು ಅಂತ ಕೇಳ್ಕೊಳ್ತೀವಿ. ಎಲ್ಲರೂ ಪ್ಲೀಸ್. ಪ್ರತಿ ಸರಿನೂ ಹೀಗೆ ಕನ್ನಡನ ತುಂಬ ಎಂಡಿಗೆ ಮಾಡ್ತೀರ, ಅದೊಂದು ಬೇಜಾರಿರುತ್ತೆ ನಮ್ಮ ಮನಸ್ಸಲ್ಲಿ. ಕನ್ನಡ ಅಷ್ಟೊಂದು ಕೆಳದ ಮಟ್ಟಕ್ಕೆ ಇಳಿದಿಲ್ಲ, ಕನ್ನಡನೂ ತುಂಬ ದೊಡ್ಡ ಸ್ಥಾನದಲ್ಲಿದೆ. ಸೊ ಹಂಗಾಗಿ ಕನ್ನಡಕ್ಕೆ ತುಂಬ ದೊಡ್ಡ ಗೌರವ ಕೊಡಲಿ ಅಂತೇಳಿ ಈ ಅವಾರ್ಡ್ನ ನನ್ನ ಎಲ್ಲ ಅಭಿಮಾನಿಗಳಿಗೆ ಅರ್ಪಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.